ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನ ಒದಗಿಸಿದ್ದಾರೆ. 2023-24ನೇ ಸಾಲಿನಲ್ಲಿ 35 ಲಕ್ಷ ರೈತರಿಗೆ 25,000 ಕೋಟಿ ಹಣವನ್ನ ಕೊಡ್ತೀನಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಕಳೆದ ಸಾರಿ 29 ಲಕ್ಷ ರೈತರಿಗೆ 22,000 ಕೋಟಿ ಹಣವನ್ನ ಕೊಟ್ಟಿದೆ. ಸುಮಾರು 6 ಲಕ್ಷ ರೈತರಿಗೆ ಗುರಿಯನ್ನ ತಲುಪಲಿಕ್ಕಾಗಲಿಲ್ಲ. ಯಾಕೆ ಅಂತೇಳಿ ಸಚಿವರು ಹೇಳ್ಬೇಕು ಅಂತ ಹೇಳಿ ಕೋರ್ತೀನಿ ಸರ್. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾವು ಗುರಿ ಇಟ್ಕೊಂಡಿರ್ತೇವೆ. ಗುರಿ ಸಂಪೂರ್ಣವಾಗಿ ಕೆಲವೊಮ್ಮೆ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 95%ಗೂ ಹೆಚ್ಚು ಗುರಿಯನ್ನ ಮುಟ್ಟಿದ್ದೇವೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ. ಅದರಿಂದ ನಾನು ಸದಸ್ಯರು ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ ಅಂತ ನಾನು ತಿಳಿದಿದ್ದೆ. ಇವ್ರು ಯಾಕೆ ಮುಟ್ಲಿಲ್ಲ ಗುರಿ ಅಂತ ಹೇಳಿ ಕೇಳಿದಾಗ ಅದನ್ನ ಗುರಿ ಮುಟ್ತಕ್ಕಂಥದ್ದಕ್ಕೆ ಕಳೆದ ವರ್ಷ ಆಗಿಲ್ಲ. ಈ ವರ್ಷ ಹೊಸ ಅದು ಸುಮಾರು ನಾವು ಒಂದು 25,000 ಕೋಟಿಗೂ ಹೆಚ್ಚು ಹಣ ಕೊಡ್ತಕ್ಕಂಥದ್ದಕ್ಕೆ ಈ ವರ್ಷ ಪ್ರಯತ್ನ ಮಾಡ್ತೇವೆ, ಕೊಡ್ತೇವೆ. ಮಾನ್ಯ ಸಚಿವರು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ವರ್ಷ ಕೃಷಿ ಇಲಾಖೆ ಕರ್ನಾಟಕದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯನ್ನ 148 ಲಕ್ಷ ಟನ್ ಗುರಿಯನ್ನ ಹೊಂದಿತ್ತು. ಆದ್ರೆ ಉತ್ಪಾದನೆ ಆದದ್ದು 128 ಲಕ್ಷ ಟನ್. 20 ಲಕ್ಷ ಟನ್ ಆಹಾರ ಧಾನ್ಯ ಕಳೆದ ವರ್ಷ ಕೊರತೆ ಇದೆ. ಹಾಗಾಗಿ ಈ ವರ್ಷ ಕೃಷಿ ಇಲಾಖೆ ನಮ್ಮ ಚೆಲುವಣ್ಣ ಅವರು 82 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಆದ್ರೆ ಇದುವರೆಗೆ ಬಿತ್ತನೆ ಆಗಿರುವಂತದ್ದು 60 ಲಕ್ಷ ಹೆಕ್ಟೇರು. ಇನ್ನು 20 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ಬೇಕಾಗಿದೆ. ರೈತನಿಗೆ ಬಿತ್ತನೆ ಬೀಜ, ಗೊಬ್ಬರ, ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಲಿಕ್ಕೆ ಸಹಕಾರ ಬ್ಯಾಂಕ್ಗಳು ನೆರವಿಗೆ ಬರಬೇಕು. ಆದ್ರೆ ಕಳೆದ ಆಯವ್ಯಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 2 ಲಕ್ಷ ರೂಪಾಯಿ ಇರತಕ್ಕಂತ ಶೂನ್ಯ ಬಡ್ಡಿ ದರವನ್ನ 5 ಲಕ್ಷಕ್ಕೆ ಏರಿಸ್ತೀನಿ ಅಂತ ಹೇಳಿದ್ರು. ಅದನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಅನ್ನುವಂಥದ್ದು ಕೂಡ ನನ್ನ ಸಚಿವರಿಗೆ ಕೇಳಿ ಬಯಸ್ತೇನೆ. ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಅಲ್ಪಾವಧಿ ಸಾಲದ ಅವಧಿ ಒಂದೇ ವರ್ಷ ಇರ್ತಕ್ಕಂಥದ್ದು. 23-24ರಲ್ಲಿ ಎಷ್ಟು ಜನರಿಗೆ 2 ಲಕ್ಷ ಅಲ್ಲ 3 ಲಕ್ಷದಿಂದ 5 ಲಕ್ಷಕ್ಕೆ ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ 10 ಲಕ್ಷದಿಂದ 15 ಲಕ್ಷಕ್ಕೆ ಏರಿಸಿದಂತದ್ದು, 3 ಲಕ್ಷದವರೆಗೆ ಏರಿಸಿದಂತದ್ದು ಅದು ಶೂನ್ಯ ಬಡ್ಡಿ, 3 ಲಕ್ಷದವರೆಗೆ ಅದು ಅಲ್ಪಾವಧಿ ಸಾಲ. ಏನು 10 ಲಕ್ಷದಿಂದ 15 ಲಕ್ಷಕ್ಕೆ ಏರಿಸಿದ್ದು 3% ಬಡ್ಡಿನಲ್ಲಿ ಅದನ್ನ ಕೊಡ್ತಕ್ಕಂಥದ್ದು. ರೈತರಿಗೂ ಕೂಡ ಭೂಮಿ ಇರ್ಬೇಕು. ಅವ್ರಿಗೆ ಸಾಲ 3 ಲಕ್ಷ ಕೊಡ್ಬೇಕು ಅಂದ್ರೆ ಎಲ್ಲಾ ರೈತರು ಒಂದು ಕ್ಷಣಕ್ಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅವ್ರಿಗೆ ಭೂಮಿ ಇರ್ಬೇಕು. ಅವ್ರು ಇರ್ತಕ್ಕಂಥ ಬೆಳೆ ಏನಿರ್ತದೆ, ಬೆಳೆಗೂ ಕೂಡ ಸ್ಕೇಲ್ ಆಫ್ ಫೈನಾನ್ಸ್ ಇರ್ತದೆ. ಯಾರು ಯಾವ ಬೆಳೆ ಇಡ್ತಾರೆ ಆ ಬೆಳೆಗೆ 1 ಎಕರೆಗೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಸರ್ಕಾರದಿಂದ ಮಾಡಿರ್ತಾರೆ. ಆ ಅನ್ವಯ ಸಾಲ ಕೊಡ್ತಾರೆ ಹೊರತು ರೈತರು ಅರ್ಜಿ ಹಾಕಿದವ್ರಿಗೆಲ್ಲ 5 ಲಕ್ಷ 3 ಲಕ್ಷ 15 ಲಕ್ಷ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಅವರ ಭೂಮಿಯ ಏನು ಅವರಲ್ಲಿ ಲಭ್ಯತೆ ಇದೆ ಆ ಲಭ್ಯತೆ ಮತ್ತೆ ಅವ್ರು ಇರ್ತಕ್ಕಂಥ ಬೆಳೆಗೆ ಅನುಗುಣವಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ಕಟ್ಟುನಿಟ್ಟಾಗಿ ಮಾಡ್ತಾ ಇದೀವಿ. 5 ಲಕ್ಷ 0% ಅಲ್ಲಿ ಕೊಡ್ತಾ ಇಲ್ಲ ಸರ್. ಪ್ರಭಾವಿಗಳು ಯಾರು CT ರವಿ ಅಂತವರು ಮತ್ತೆ ಭೋಜೇಗೌಡ್ರ ಅಂತವ್ರು ಮಾತ್ರ ಕೊಡ್ತಾರೆ ನಿಮ್ಮ ಬ್ಯಾಂಕ್ಗಳು ಸರ್. ಚಡ್ಡಿ ಹಾಕ ಬರುವ ರೈತರಿಗೂ ಕೂಡ ಕೊಡ್ಬೇಕು 5 ಲಕ್ಷ ರೂಪಾಯಿ 0% ಸಾಲವ ಅಂತೇಳಿ ಈ ರೀತಿ ಆರೋಪ ಮಾಡ್ತಾರೆ. ನಿರ್ದಿಷ್ಟವಾಗಿ ಯಾವ್ದಿದೆ ಅಂತ ಹೇಳಿದ್ರೆ ಅದನ್ನ ನಾನು ಕ್ರಮ ತಗೊಳ್ತೀನಿ ಅಧ್ಯಕ್ಷ.